ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 40 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಹಿರೇನಂದಿಹಳ್ಳಿ ಗಟ್ಟಿ ಬಸವೇಶ್ವರ ಯುವಕ ಸಂಘ ಇದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಸಾಕಷ್ಟು ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಹೈಯರ್ ಪ್ರೈಮರಿ ಸ್ಕೂಲ್ SDMC ಒಂದು ಅಧ್ಯಕ್ಷರಾಗಿಯೂ ಕೂಡ ಹಿರೇನಂದಿಹಳ್ಳಿ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ, ಜೊತೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಿರೇನಂದಿಹಳ್ಳಿ ಇದರಲ್ಲಿ ಒಂದು ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಗುರುಸಿದ್ದಪ್ಪ ಎಸ್ ದಾಸನಕೊಪ್ಪ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಗುರುಸಿದ್ದಪ್ಪ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 40 ವರ್ಷ ಆಯ್ತು ಕೆಲಸ ಕಾರ್ಯ ಮಾಡ್ತಾ. ಈಗ ಹಿರೇನಂದಿಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ. ಈ ಭಾಗದ ಒಂದು ಸಮಾಜ ಸೇವಕರು, ಸಾಕಷ್ಟು ಒಂದು ಚಿರಪರಿಚಿತರು ಕೂಡ. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಗುರುಸಿದ್ದಪ್ಪ ಶಿವಲಿಂಗಪ್ಪ ದಾಸನಕೊಪ್ಪ ಅಂತ, ಊರು ಹಿರೇನಂದಿಹಳ್ಳಿ, ತಾಲೂಕು ಕಿತ್ತೂರು, ಜಿಲ್ಲಾ ಬೆಳಗಾವಿ. ಪ್ರಾರಂಭದಲ್ಲಿ ಸರ್ ಈ ಒಂದು ಸಮಾಜ ಸೇವೆಗೆ ಬರ್ಲಿಕ್ಕೆ ಏನೊಂದು ಕಾರಣ ಆಯ್ತು ಸರ್? ಏನೋ ಒಂದು ಸಮಾಜ ಸೇವಾ ಮಾಡ್ಬೇಕಂತ ಈಗ ಭಾವನೆ ಆಯ್ತು. ಅದ್ರ ಸಂಬಂಧ ಯುವಕ ಸಂಘ ಕಟ್ಟಿದ್ವಿ. ಯುವಕ ಸಂಘ ಅದಕ್ಕಿಂತ ಮುಂಚಿತವಾಗಿ ನಾನು ಇನ್ನೂ ಒಂದು ತಮಗೆ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ಅಂತಂದ್ರೆ ಚರ್ಚೆ ಮಾಡುವಾಗ ಹೇಳ್ತಿದ್ರಿ ತಮ್ಮ ಕುಟುಂಬದಲ್ಲಿ ಹೆಚ್ಚೆಲ್ಲ ಶಿಕ್ಷಕ ವೃಂದನೆ ಇದೆ ಅಂತ ಹೇಳಿ. ನಮ್ಮ ತಂದೆಯವರು ಸರ್, ನಮ್ಮ ಕಾಕಾರನು ಅವರು ಮಾಡ್ತಾರೆ. ನಮ್ಮ ಅಕ್ಕಗಳಿಬ್ಬರು ಇದ್ರು, ಅವರು ಟೀಚರ್. ನಾನು ಒಬ್ಬ ಇದನ್ರಿ, ನಮ್ಮ ತಮ್ಮ ಏನೈತಿ ಪೋಸ್ಟ್ಮನ್ ಮಾಡ್ತಾನ್ರಿ. ಓಕೆ. ಈ ಒಂದು ಮಾಸ್ಟರ್ ಮಗನಾಗಿಯೂ ಕೂಡ ಇಲ್ಲ ಒಂದ್ ಕಡೆ ತುಂಬಾ ಓದಿ ಇಲ್ಲ ಎಜುಕೇಶನ್ ಮತ್ತು ಆಫೀಸರ್ ಅಥವಾ ಈ ತರ ಎಲ್ಲ ಆಗ್ಬೋದಾಗಿತ್ತು. ಆದ್ರೂ ಎಲ್ಲೊಂದ್ ಕಡೆ ಸಮಾಜ ಸೇವೆಗೆ ಬರ್ತೀರಿ, ಏನ್ ಕಾರಣ ಸರ್? ಅದಾಗೆ ಸ್ಕೂಲ್ಗೆ ಏನಂದ್ರೆ ನನಗೆ ಇದು ಅಭ್ಯಾಸ ತಿಳಿಸಾಕ್ಲಲ್ರಿ. ಆಮೇಲೆ ಬಂದ್ಕಾರ ಏನೋ ಸಮಾಜದಾಗ ಏನೋ ಮಾಡ್ಬೇಕನ್ನುವಂತ ಇದು ಬಂದ್ರೆ, ಆಮೇಲೆ ಕೆಲವೊಂದಿಷ್ಟು ಹುಡುಗರು ಕುಡ್ಕೊಂಡ್ಕಾರ ಏನೋ ಮಾಡ್ಬೇಕಂತ ಒಂದು ಯುವಕ ಸಂಘ ಕಟ್ಟಿದ್ವಿ. ಯುವಕ ಸಂಘ ಕಟ್ಟಿಕಾರ ಸ್ಮಶಾನಕ್ಕದು ರೋಡರ್ ಹಾಕಿಲ್ರಿ ಅಂತಾವ್ ನಾವು ನಮ್ಮ ಹುಡುಗರೆಲ್ಲ ಕುಡ್ಕೊಂಡ್ಕಾರ ಸ್ವಂತ ಶ್ರಮ ಮಾಡಿಕಾರ ಅದನ್ನೆಲ್ಲ ಮಾಡ್ಕೊಂಡ್ಕಾರ ಬಂದಿವ್ರು. ಮತ್ತೆ ತದನಂತರ ಈ ಒಂದು ಸಹಕಾರಿ ರಂಗಕ್ಕೆ ಬರ್ತೀರಿ, ಸೊಸೈಟಿದ, ಆಮೇಲೆ ಜೊತೆಗೆ ಮುಂದೆ ಗ್ರಾಮ ಪಂಚಾಯತಿ ಸದಸ್ಯರಾಗ್ತೀರಿ. ಅದೆಲ್ಲ ಹೇಗ್ ಸಾಧ್ಯ ಆಯ್ತು? ಈ ಊರನ್ನ ಜನರ ನಮಗೆ ನೀವು ಇದಕ್ಕೆ ನಿಂದಿರ್ಬೇಕಂತ ಸೊಸೈಟಿಗೆ, ನೀವು ಸೊಸೈಟಿ ನಿಂದಿರ್ಬೇಕು ಆಯ್ತು ಅಂತ ಕರೆ ಆರಿಸ್ತಾವ್ರಿ. ಆಮೇಲೆ ಸೊಸೈಟಿ ಹೋಗ್ಲಿ ಅಂತ ನೀನ್ ಮತ್ತೆ ಯಾರ ಮೆಂಬರ್ ಆಗಲಿ ನಾವು ಕಾಯಂ ಬೇಡ ಅನ್ನೋ ಸಮಾಜಕ್ಕೆ ನಾವು ಏನ್ ಮಾಡಿದ್ರಿ, ಇಲ್ಲ ಈ ಸಲ ನೀವು ಪಂಚಾಯತಿಗೆ ನಿಂದ್ರಿ. ಅದಕ್ಕಿಂತ ಮುಂಚಿತವಾಗಿ ಎಲ್ಲೋ ಒಂದ್ ಕಡೆ ತಾವ್ ಹೇಳ್ತಿದ್ರಿ ನಂಗೆ ಎಜುಕೇಶನ್ ಬಹಳ ಡಲ್ ಇತ್ತು ಅಂತ ಹೇಳಿ. ಆದ್ರೆ ಒಂದು ಸದಾವಕಾಶ ಕೂಡಿ ಬರ್ತದೆ ತಮ್ಗೆ SDMC ಸ್ಕೂಲಿಂದ ಅಧ್ಯಕ್ಷರಾಗಬೇಕಂತ ಹೇಳಿ. ಅವಾಗ ಹೆಂಗಿತ್ತು ಸರ್ ತಮ್ಮ ಅನುಭವ? ಸ್ಕೂಲ್ನಾಗ ಏನಿದ್ರಿ ಸರ್, ಅವಾಗ ಸ್ಕೂಲ್ನು ಅಷ್ಟು ಇದಿರಾಕಿಲ್ರಿ. ಏನೋ ಸ್ಕೂಲ್ಗೆ ಹೋಗ್ಯಾರ, ಅಲ್ಲಿ ಒಟ್ಟ ಏನೋ ಈ ಗಿಡ ಹತ್ತುದಾತಿ ಇದು ಮಾಡೋದಾತಿ, ಏನೋ ಹುಡುಗರು ಸಾಲಿಗೆ ಬರ್ದಂತ ಇರ್ತಲ್ಲ, ಅವ್ರ ಮನೆಗೆ ಹೋಗಿ ಪಾಲಕರಿಗೆ ಹೇಳಿ ಅವ್ರನ್ನ ಕಳಿಸ್ರಿ ಅಂತ ಹೇಳಿ ಇದನ್ನ ಮಾಡ್ಬೋದು. ಅವಾಗ ಸ್ಕೂಲ್ಗಿನೂ ಅಷ್ಟ ಇದು ಅನುದಾನಗಳು ಇದಾಕಿಲ್ರಿ. ಏನೋ ಕೈಲಾದಷ್ಟು ಏನೋ ಒಂದು ಜಮಖಾನ ಆಗ್ಲಿ, ಒಂದು ಕುರ್ಚಿ ಆಗ್ಲಿ, ತಮ್ಮ ಕೈಲಾದಷ್ಟು ಕೊಡ್ತಾ ಬರ್ತಾರೆ. ಕೈಲಾದಷ್ಟು ಏನತ್ತೆ ಎಲ್ಲಾರು ಕೊಡ್ತಾರ, ಒಂದು ಕೂಡಿಸ್ಕಾರ ಕೊಡಿಸ್ತಾ ಬಂದಿದ್ರು. ಓಕೆ ಓಕೆ ಓಕೆ. ಅದೆಲ್ಲ ಆದ್ಮೇಲೆ ಸೊಸೈಟಿಗೂ ಕೂಡ ಪಾದಾರ್ಪಣೆ ಮಾಡ್ತೀರಿ ಸರ್. ಅಲ್ಲಿ ರೈತರಿಗೆಲ್ಲ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯ ಮಾಡಿದ್ರಿ? ಅಲ್ಲಿ ಇದು ಮೊದಲ ನಮ್ಮಲ್ಲಿ ಇದು ಬೀಜ ತಿರ್ಕಲ್ರಿ, ಅದು ಇಲ್ಲೇ ಬೀಜ ಬರೋ ಮಾಡಿದ್ರಿ. ಇಲ್ಲೇ ಬರೋದು, ಇಲ್ಲೇ ಬೀಜ ತಗೊಂಡು, ಇಲ್ಲೇ ಮೊದಲ ಗೊಬ್ಬರದ ಎತ್ತರಿ ಅದು ಬಂದ್ ಆಗೈತ. ಆ ಗೊಬ್ಬರದೂ ಇಲ್ಲೇ ಕೊಡೋದು, ಗೊಬ್ಬರನು ಕೊಡುವಂಗೆ ಮಾಡಿದ್ರಿ. ಅದರಿಂದ ಎಲ್ಲ ಪಾಪ ರೈತರಿಗೆ ಬೇರೆ ಊರಿಗೆ ಹೋಗಿ ಅಲ್ಲಿಂದ ತಗೊಂಡ್ಬರೋದು, ಬಾಡಿಗೆ ಎಲ್ಲ. ಗ್ರಾಮ ಪಂಚಾಯತಿಗೆ ಮೊದಲ ಬಾರಿಗೆ ತಾವು ಎಲೆಕ್ಷನ್ ನಿಲ್ತೀರಿ, ಹೇಗಿತ್ತು ಅನುಭವ? ನಾವು ಮೊದಲ ರಾಜಕಾರಣ ಮಾಡ್ಬೇಕಂತ ಇರಕ್ಕಿಲ್ರಿ, ಏನೋ ಮಂದಿ ಜನರು ಇದಕ್ಕಾಗಿ ಹೊಯ್ದೇವ್ರಿ. ಆದಷ್ಟು ಅಲ್ಲಿ ಇವಾಗ ಜನಸೇವಾ ಮಾಡ್ಬೇಕಂತ ಅದಾರ್ರಿ. ಈಗ ಅಲ್ಲಿ ಏನಾದ್ರಿ ಇಲ್ಲ ವಿಶ್ವಾಸ ಇತ್ತ ನಾ ಗೆದ್ದು ಬರ್ತೇನೆ ಅಂತ ಹೇಳಿ ಇತ್ರಿ ಸರ್. ಜನರ ನಮ್ಮನ್ನ ನೀವು ನಿಂದ್ರಾಕಬೇಕಂತ ಅಂದಾಗ ವಿಶ್ವಾಸ ಇತ್ರಿ. ಅವಾಗ್ಲೇ ಗೊತ್ತಾಗ್ತದೆ. ಈಗ ಎಲ್ರೂ ಕೂಡ ನೀವು ಇಲ್ಲ ಸಪೋರ್ಟ್ ಆಗಿ ನಿಲ್ಲೇಬೇಕಂದಾಗ ಅಂದ್ರೆ ಗೆದ್ದು ಬರ್ತೇವಂತ ಆಶ್ವಾಸನೆ ಇತ್ರಿ ಸರ್. ಜೊತೆಗೆ ಜನರಿಗೆ ಏನಾದ್ರು ಆಶ್ವಾಸನೆ ಕೊಟ್ಟಿದ್ರ, ನಾನು ಗೆದ್ದು ಬಂದ್ರೆ ಹಿಂಗ್ ಮಾಡ್ತೇನೆ ಹಂಗ್ ಮಾಡ್ತೇನೆ ಅಂತ ಹೇಳಿ? ಏನಿಲ್ರಿ ಸರ್, ಆಶ್ವಾಸನೆ ಪ್ರಾಮಾಣಿಕವಾಗಿ ಮಾಡ್ತಾರೆ.
ಮತ್ತೆ ಈಗ ನಾವು ಈಗ ಮನೆಗಳದು ಬಂದದ್ದು ಏನಾತ್ರಿ, ನಾವೇನ ಯಾರು ನಿರ್ಗತಿಕ ಯಾರದಾರಲ್ಲ, ಪೂರ್ತಿ ಅವ್ರಿಗೆ ಮನಿ ಇಲ್ಲ, ಇರಾಗ ಇದೇ ಇಲ್ಲ ಅಂತವ್ರಿಗೆನ ಮಾಡ್ಯಾವ ಸರ್. ಎಲ್ಲೋ ಒಂದ್ ಕಡೆ ಜನರಿಗೆ ಅಭಿಮಾನ, ಗುರುಸಿದ್ದಪ್ಪರೇ ಈಗ ಒಂದ್ ಟರ್ಮಿಗೆ ಅಧ್ಯಕ್ಷರಾದ್ರು, 2ನೇ ಟರ್ಮಿಗೂ ಅವರೇ ಅಧ್ಯಕ್ಷ. ಅದು ಹೆಂಗೆ ಅಭಿಮಾನ ಅಂತ ಸರ್? ಜನರ ಸರ್ ಅದು ಹೆಂಗ ಚರ್ಚೆ ಮಾಡುವಾಗ ಹೇಳ್ತಿದ್ರಿ, ಈಗ ತಾವು ಒಂದು ಕೊಡುಗೈ ದಾನಿ ತರ ಎಲ್ಲ ಸಾಕಷ್ಟೆಲ್ಲ ಕೊಟ್ಕೊಂತಾನೆ ಬಂದಿದ್ದೀರಿ. ನಮ್ಗೆ ಎಷ್ಟು ನೀದಷ್ಟು ಕೊಟ್ಕೊಂತ ಚರ್ಚೆ ಮಾಡುವಾಗ ಹೇಳ್ತಿದ್ರಿ ಒಂದು ಸ್ಕೂಲಿಂದ ವಿಚಾರ ಅಂತ ಹೇಳಿ. ಏನ್ ಸರ್ ಅದು ಸ್ಕೂಲಿಂದ ವಿಚಾರ, ಭೂಮಿ ಕೊಟ್ಟಿದ್ದು? ಅಂದ್ರೆ ಸರ್ ಈಗ ನಾವು ನಗದ ಮಠ ಐತ್ರಿ ಸರ್, ಮಠ ಅಲ್ಲೇ ನಮ್ಮ ಹಿರೇನಂದಿಹಳ್ಳಿ ಸರ್. ನಮ್ಮ ಫಾದರ್ ಏನೈತಿ ಅದು ಒಂದ್ 4 ಎಕರೆ ಇರ್ಲಿಪ್ಪ ಮಾಡಬೇಕಂದ್ರೆ ಅವ್ರು ನಡ್ಕೋತಾರೆ ಕೊಟ್ಟಾರೆ. ಆಮೇಲೆ ನಮ್ಮಲ್ಲಿ ಹೈಸ್ಕೂಲ್ ಆಯ್ತ್ರಿ. ಹೈಸ್ಕೂಲ್ ಅಂತಂದ್ರೆ ಗೌರ್ಮೆಂಟ್ ವತಿಯಿಂದಾನೆ ಹೈಸ್ಕೂಲ್ ಬಂದ್ರಿ. ಅದನ್ನ ಸ್ಕೂಲ್ ಬಿಲ್ಡಿಂಗ್ ಕಟ್ಟಾಕಿ ಅಂದ್ರಿ ಜಗ ಇರಾಕಿಲ್ಲ ಅಂದ್ಕೂಲ ಅವ್ರು ಮಠದವ್ರು ಏನ್ ನಾವು ಕೊಟ್ಟಿದ್ ನೋಡ್ರಿ, ಅದ ಜಮೀನ ನಮ್ಗೆ ವಾಪಸ್ ಮಾಡಿರಿ. ಅದನ್ನ ನಾವು ತಗೊಂಡ್ಕಾರ ಅದನ್ನ ನಮ್ಮ ರೊಕ್ಕ ಕೊಟ್ಟದ, ಅದನ್ನ ತಗೊಂಡ್ಕಾರ ಅಲ್ಲೇ ಬೇರೆ ಕಡೆ ಜಗ ತಗೊಂಡ್ರಿ. ಜಗ ತಗೊಂಡು ಅಲ್ಲಿ ಸ್ಕೂಲ್ ಹಾಕಿ ಈ ಮೂಲಕ ಅವರಿಗೆ ನೀವು ಕೊಡುವಂತ ಮಾಡಿದ್ರಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ಮೇಲೆ ಏನೆಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನ ಮಾಡಿದಿರಿ ಸರ್? ಅದರಲ್ಲಿ ಪ್ರಥಮವಾಗಿ CC ರೋಡ್ ಅಂತ ಬರ್ತದೆ. CC ರೋಡ್, ಆಮೇಲೆ ಇದು ಹೊಲಗಳು ಹೋಗುದಾರಿ ಅವ್ರಿ. ಅಂದ್ರೆ CC ರೋಡ್ ಎಲ್ಲ ಕಡೆನೂ ಆಗಿದ್ಯಾ? ಕೆಲವೊಂದ್ ಆಗ್ಯಾವ ಸರ್, ಕೆಲವೊಂದೇನೋ ಓದ್ದವ್ರಿ, ಅವು ಇನ್ನ ಬರುವದವ್ರಿ ಮಾಡ್ಬೇಕ್ರಿ. ಜೊತೆಗೆ ಒಂದು ಕುಡಿ ನೀರಿನ ವ್ಯವಸ್ಥೆ ಆಗ್ಬೇಕು. ಹೌದು ಸರ್. ಜಲಜೀವನ ಮಿಷನ್ ಅಡಿ ಪ್ರತಿ ಮನೆಗೂ ಕೂಡ ನಳದ ವ್ಯವಸ್ಥೆ ಕೇಂದ್ರ ಸರ್ಕಾರ ಕೂಡ ಮಾಡಿ ಸರ್. ಅದೆಲ್ಲ ಸರಿ ಹೇಗೆ ಪ್ರತಿಗೂ ಎಲ್ಲ ಕಲೆಕ್ಷನ್ ಎಲ್ಲ ಬಂದಿದ್ಯಾ? ಸರಿ ಐತ್ರಿ ಸರ್. ಬೋರ್ಗಳ ನೀರು ಕಡಿಮೆ ಆದ ಸಂಬಂಧ ಇದಲ್ರಿ, ಹೊಳಿ ನೀರ್ ಬಿಟ್ಟಾಗಂತ ಎಲ್ಲಾ ಕಡೆ ಬರ್ತದ್ರಿ. ಓಕೆ. ದಾರಿ ದೀಪಗಳ ವ್ಯವಸ್ಥೆ ಆಗ್ಬೇಕು. ಪ್ರತಿಯೊಂದು ಈಗ ದೇವಸ್ಥಾನ ಮಠ ಇದ್ದಲ್ಲಿ ಹೈ ಮಾಸ್ಕ್ ಗಳನ್ನ ಅಳವಡಿಸ್ಬೇಕು. ಅದು ಎಲ್ಲೆಲ್ಲಿ ಮಾಡಿದಿರಿ? ಇಲ್ಲಿ ದುರ್ಗಮ್ಮನ ಗುಡಿ ಅಂತ ಒಂದು ಹೈ ಮಾಸ್ಕ್ ಮಾಡಿದ್ವಿ. ಸ್ಮಶಾನದಾಗ ಲೈಟ್ದು ವ್ಯವಸ್ಥೆ ಅಲ್ರಿ, ಅಲ್ಲಿ ಕಂಬ ಇನ್ನ ಹಾಕಿಲ್ರಿ. ಇದು ಅಮೌಂಟ್ ಭಾಳ ಕೂಡ ಅಂತ ಪಂಚಾಯತ್ ತುಂಬಾ ಕಷ್ಟ ಕೈ ಬಿಟ್ಟೇವ್ರಿ. ಅದನ್ನ ಅಲ್ಲೊಂದು ಮಾಡಿಸ್ಬೇಕಾಗಿದ್ರಿ. ಹಂಗೆ ಒಂದು ಸೋಲಾರ್ ಹಾಕ್ಯವ್ರಿ ಸ್ಮಶಾನಕ್ಕೆ. ರೈತರಿಗೆ ಅನುಕೂಲ ಆಗಂಗೆ ತಾವು ಕೂಡ ಸ್ವತಃ ಕೃಷಿಕರೇ, ರೈತರ ಸಮಸ್ಯೆಗಳೆಲ್ಲ ತಮಗೆ ಗೊತ್ತಿದ್ದಿದೆ. ಬದುಗಳ ನಿರ್ಮಾಣ, ಅವರಿಗೆ ಜೊತೆಗೆ ಮೇಕೆಗಳ ಶೆಡ್, ದನದ ಕೊಠಡಿ ಎಲ್ಲ ಇಂಥವೆಲ್ಲ ಏನೇನು ಯಾವ ರೀತಿ ಮಾಡಿದಿರಿ? ಯಾವ್ಯಾವ ರೈತರಿಗೆ ತಾವು ಹೆಸರು ಹೇಳಿ ಸರ್, ರೈತರಿಗೆ ಮಾಡ್ಕೊಟ್ಟಿದಿರಿ? ಕಿತ್ತೂರ್ ಅಂತ ಏಕರ ಅದಾರ್ರಿ, ಅವ್ರಿಗೊಂದ್ರಿ. ಆಮೇಲೆ ಅಲ್ಲಿ ಜುಲ್ಪಿ ಅಂತ ಅದಾರ್ರಿ, ಅವರು ಕುರಿ ಶೆಡ್ ಅವ್ರು ಮಾಡ್ಕೊಂಡಾರ್ರಿ. ಮತ್ತೆ ಯಾರ ಬೇಡಿಕೆ ಐತಲ್ರಿ, ಅವ್ರ 2 ಬೇಡಿಕೆ ಇದ್ವ್ರಿ, ಅವ್ರಿಗೆ ಮಾಡಿಕೊಟ್ಟವ್ರಿಗೆ. ಮುಂದ್ ದನ ಸೆಟ್ಗಳಂತೂ ಆಲ್ಮೋಸ್ಟ್ ಬಹಳ ಮಂದಿ ಮಾಡ್ಕೊಂಡಾರ್ರಿ. ಅವೇನ್ ಹೇಳಾಕ ಆಯ್ತ್ರಿ, ಎರಿಗಳು ತೊಟ್ಟಿ ಐತಿ, ಇವೆಲ್ಲ ಸಾಕಷ್ಟು ಆಗ್ಯಾವ್ರಿ. ಇನ್ನೂ ಜನರ ಬೇಡಿಕೆ ಐತ್ರಿ, ಮಾಡಿಕೊಡ್ತಾರೆ. ಜೊತೆಗೆ ಶೈಕ್ಷಣಿಕವಾಗಿ ಸಂಬಂಧಪಟ್ಟಂಗೆ ಶಾಲಾ ಕಾಲೇಜುಗಳು ಬರ್ಬೋದು, ಅಂಗನವಾಡಿ ಕೇಂದ್ರಗಳು ಬರ್ಬೋದು. ಅಲ್ಲಿ ಬಿಸಿ ಊಟ ಇರ್ತದೆ, ಮಕ್ಕಳಿಗೆ ಒಂದು ಸರಿಯಾದ ಒಂದು ಕಾಂಪೌಂಡ್ ವ್ಯವಸ್ಥೆ, ಆಟೋಪಕರಣಗಳು, ಪೀಠೋಪಕರಣಗಳು ಇಂಥದ್ದೇನಾದ್ರೂ ಕೊಟ್ಟಿದ್ಯಾ? ಜೊತೆಗೆ ಅವರಿಗೆ ಒಂದು ಶೌಚಾಲಯದ ವ್ಯವಸ್ಥೆ, ಈ ತರದೆಲ್ಲ ಯಾವ ತರ ಇದೆ ಸರ್? ಸ್ಕೂಲ್ಗೆ ಏನಾದ್ರಿ, ಹೈಸ್ಕೂಲ್ಗೆ ಏನಾದ್ರಿ ಪೇವರ್ಸ್ ಹಾಕಿದ್ರಿ, ಮುಂದ ಕಂಪೌಂಡ್ ಹಾಕಿಸ್ಕೊಟ್ಟಿದ್ರಿ. ಇನ್ನೊಂದ್ ಸ್ವಲ್ಪ ಕಂಪೌಂಡ್ ಉಳಿದ್ರಿ, ಅದನ್ನ ಸ್ವಲ್ಪ ಹಾಕಿಸ್ಕೊಡ್ಬೇಕ್ರಿ. ಆಲ್ಮೋಸ್ಟ್ ನಮ್ಮ ಇದಕ್ಕೆಲ್ಲ ಏನೈತ್ರಿ, ಹೈಸ್ಕೂಲ್ಗೆ ಎಲ್ಲ ಅದಾವ್ರಿ, ಕುಡಿ ನೀರಿನ ವ್ಯವಸ್ಥೆ ಎಲ್ಲ ಇದೆಯಾ ಸರ್? ಅಲ್ಲಿ ಹೈಟೆಕ್ ಶೌಚಾಲಯ ಐತ್ರಿ, ಕುಡಿ ನೀರಿನ ವ್ಯವಸ್ಥೆನೂ ಐತ್ರಿ. ಓಕೆ. ಜೊತೆಗೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ಒಂದು ಧರ್ಮದವರು ಕೂಡ ಇರ್ತಾರೆ. ಅವರಿಗೆ ಒಂದು ಈ ರುದ್ರ ಭೂಮಿಗಳನ್ನ ಸ್ಥಾಪನೆ ಮಾಡಿ ಕೊಡ್ಬೇಕು. ಈಗ ಅಂತ ಒಂದು ಕೆಲಸ ಕಾರ್ಯ ಎಲ್ಲ ಯಾವ ತರ ಆಗ್ತಾ ಇದೆ? ಮಾಡ್ಯಾವ್ರಿ ಸರ್. ಅದನ್ನ ಬೇರೆದವ್ರು ಜಮೀನ್ ತಗೊಂಡೇವ್ರಿ. ಹಂಗಿಂದ ಜಮೀನು ತಗೊಂಡು ಈ ಬೇರೆ ಸಮಾಜದವ್ರಿಗೆ 3 ಸಮಾಜ ಅದಾವ್ರಿ ನಮ್ಮಲ್ಲಿ. ಆ ಸಮಾಜಕ್ಕೆ ಅಂತ ಹೇಳ್ರಿ 3 ಎಕರೆ ತಗೊಂಡ್ಕಾರ ಅದ್ರಾಗ ಎಲ್ಲರಿಗೂ ಹಂಚ್ಕೊಟ್ಟವ್ರಿ ಮಾಡಕ್. ಮೊದಲು ಅವ್ರಿಗೆ ಮಾಮೂಲ್ ಸಾತಿ ಅವ್ರಿಗೆ ಹಾಕಿಲ್ರಿ, 10 ಜನ ಮಂದಿಗೆ ಹಾಕಿಲ್ರಿ, ನಮ್ಮ ಜನಕ್ಕೂ ಹಾಕಿಲ್ರಿ. ಏನೋ ಅವ್ರು ಮಠ ಸ್ವಾಮಿಗಳು ಅಂತ ಹೇಳ್ಕಾರ ಸ್ವಲ್ಪ ಜಗದಾಗ ಇದು ಮಾಡ್ತಾರ್ರಿ. ಆಮೇಲೆ ಭೂಮಿ ತಗೊಂಡ್ಕಾರ ಅಟ್ರಿಗೂ ಅನುಕೂಲ ಮಾಡಿದ್ರಿ. ಈ ಮೂಲಕವಾಗಿ ಸಾಕಷ್ಟು ಅನುಕೂಲಕರ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ದೀರಿ. ಜೊತೆಗೆ ಈ ಕೊರೋನಾ ಟೈಮ್ ಬಂದಿತ್ತು, ಆ ಟೈಮಲ್ಲಿ ಸಾಕಷ್ಟು ಸಮಸ್ಯೆ ಆಯ್ತು. ಹಿರಿಯರಾದ ತಾವು ರೈತರಿಗಾಗ್ಲಿ ಬೇರೆ ಜನಸಾಮಾನ್ಯರಿಗಾಗ್ಲಿ ಯಾವ ರೀತಿ ಒಂದು ಸಲಹೆ ಸೂಚನೆ ಕೊಟ್ರಿ ಸರ್ ಆ ಟೈಮಲ್ಲಿ? ಕೊರೋನಾ ಟೈಮ್ದಾಗ ಇಲ್ಲಿ ಡಾಕ್ಟರ್ ಇವರು ಪಂಚಾಯತ್ ಅವ್ರು ಬಂದ ಬರ್ತಾರ್ರಿ. ಮುಂದೆ ಅವ್ರಿಗೆ ಕೊರೋನಾ ಟೈಮ್ದಾಗ ಯಾರು ಇದಾಗಿರ್ತಾಳ್ರಿ, ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ ಮುಂದೆ ಕೆಟ್ರಿ
ಸಕ್ರಿ ರವಾ ಎಣ್ಣೆ ಇಂಥದೆಲ್ಲ ಅವ್ರವ್ರ ಮನೆಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಈಗ ತಾವು ಕೂಡ ಎಲ್ಲ ಓಡಾಟ ಎಲ್ಲ ಯಾವ ತರ ಇತ್ತು ಸರ್? ಈಗ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದ್ ಸ್ವಲ್ಪ ಹೆದರಿಕೆ ಬರುವಂತದ್ದೇ ಆ ಟೈಮಲ್ಲೆಲ್ಲ. ಈಗ ಆ ಒಂದು ಮನೆಯವರೆಲ್ಲ ಏನಂತಿದ್ರು ಆ ಟೈಮಲ್ಲಿ ತಮ್ಗೆಲ್ಲ? ಅಡ್ಡಾಡ್ಬೇಡ್ರಿ ಹೋಗ್ಬೇಡ್ರಿ ಅಂತಾರೆ. ನಿರ್ಮಲ್ ನಾವು ಹೋಗ್ಬೇಕ್ರಿ ಪಂಚಾಯತ್ಗೆ ಮಾಸ್ಕ್ ಜನರಿಗೆ ಮಾಸ್ಕು ಕೊಡಿಸಿದೇವ್ರಿ, ಎಲ್ಲ ಮಾಡಿದ್ವಿ. ಬಟ್ ಎಲ್ಲಾ ಅನುಕೂಲಕರ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ರಿ ಸರ್. ತುಂಬಾ ಸಂತೋಷ ಸರ್. ಜೊತೆಗೆ ಈಗ ತಾವು ರೈತರಿಗೆ ಈಗ ಇನ್ನು ಏನೆಲ್ಲ ತಮಗೆ ಕೇಳ್ತಾರ ಸರ್? ಏನೆಲ್ಲ ಕೆಲಸ ಕಾರ್ಯಗಳು ಆಗ್ಬೇಕು ಇನ್ನು ಹೆಚ್ಚಿಂದೆಲ್ಲ? ರೈತ ಕೇಳೋದೇನ್ರಿ, ಒಂದು ರೋಡ್ ಕೇಳ್ತಾರ ಆದಷ್ಟೇ ಅಂತ ಒಂದು ರೋಡ್ ಈಗ ಅಂತ ಇದೆಲ್ಲ ಮರ್ಮ ಎಲ್ಲ ಹಾಕ್ಸ್ಕೊಟ್ಟಿದ್ದೀರಾ? ಹಾಕಿಸ್ಕೊಟ್ಟಿದ್ದಾರೆ, ಕಚ್ಚಾ ರೋಡ್ ಎಲ್ಲ ಮಾಡಿದವ್ರಿ. ಅವ್ರು ಇನ್ನ ಡಾಂಬರ್ ಕೇಳ್ತಾರೆ, ಡಾಂಬರ್ ಮಾಡ್ಸಕ್ ನಮ್ಮಂತ ಇದ್ರ ಪಂಚಾಯತಿಗೆ ಅವ್ರು ಇನ್ನ MLA ಅವ್ರದು ಮಾಡಿಸ್ಕೊಡ್ತಾವ ಅಂದಾರ್ರಿ. ಅವರು ಹೇಳಿದವ್ರಿ, ಆಯ್ತು ಮಾಡಿಕೊಡ್ತಾವು ಅಂತ ಹೇಳ್ಯಾರ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಈ ಭಾಗದ ಒಂದು ಮಾಜಿ ಶಾಸಕರು ಕೂಡ ಅವ್ರ ಕಡೆಯಿಂದೆಲ್ಲ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಕ್ಕಿದೆ ಸರ್? ಅವರು ಟ್ಯಾಂಕು ಮಾಡಿಕೊಟ್ಟಾರ್ರಿ, ಕುಡಿಯಾಕ ನೀರಿಂದು ಜೆ ಮದ್ದು ಅವರ ಮಾಡಿಕೊಟ್ಟಾರ್ರಿ. ಒಂದು ಈ ಸಮುದಾಯ ಭವನ ಆಗ್ಲಿ ಅಂತವನ್ನೆಲ್ಲ ಅವರು ರೋಡಿನ ಎಲ್ಲ ಮಾಡಿಕೊಟ್ಟಾರ್ರಿ ಅವರು. ಜೊತೆಗೆ ತಮ್ಮ ಎಲ್ಲ ಸಿಬ್ಬಂದಿ ವರ್ಗ ತಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಾ ಇದೆ ಸರ್? ಅಂತಂದ್ರೆ ಸರ್ವ ಸದಸ್ಯರು, ಉಪಾಧ್ಯಕ್ಷರು ಒಳಗೂಡಿ ಬಂತು, ಜೊತೆಗೆ ತಮ್ಮ ಎಲ್ಲ ಒಂದು ಪಂಚಾಯತಿಯ ಸಿಬ್ಬಂದಿ ಬಂತು. ಪಂಚಾಯತಿ ಬಗ್ಗೆನೂ ಹೇಳಿ ಸರ್. ಅಂದ್ರೆ ಮುಂಚೆ ಒಂದು ಹಳೆ ಕಟ್ಟಡ ದುರಸ್ತಿ ಒಂದು ಹೊಸ ಕಟ್ಟಡನೇ ಮಾಡಿದಿರಿ, ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲ ಯಾವ ತರ ಆಗ್ತದೆ? ಈ ಹೊಸ ಕಟ್ಟಡದಲ್ಲಿ ಏನೆಲ್ಲ ಒಂದು ಸೌಲಭ್ಯಗಳನ್ನೆಲ್ಲ ಮಾಡ್ಕೊಂಡಿದ್ದೀರಿ, ಯಾವ ತರ ಇದೆ ಸರ್? ಸೌಲಭ್ಯ ಎಲ್ಲ ಇದ್ರಿ ಸರ್. ಸ್ಟಾಫು ಎಲ್ಲ ಕರೆಕ್ಟ್ ಐತಿ. ಎಲ್ಲ ಮೆಂಬರ್ಗಳೆಲ್ಲ ನಾವು ಎಲ್ಲ ಹೊಂದಾಣಿಕೆಯಿಂದ ಹೋಗ್ತೇವ್ರಿ. ಏನೋ ಮಾಡ್ಬೇಕಂತ ಮೀಟಿಂಗ್ ಕರೆದು ಏನ್ ಮಾಡಬೇಕು ಕಟ್ಟರು ಕುಡ್ಕೊಂಡ್ಕಾರ ಒಪ್ಪಿ ಕೊಟ್ಟಕಾರ ಸ್ವಂತ ಒಬ್ಬೊಬ್ಬರ ಯಾವ ನಿರ್ಧಾರ ತಗೋದು. ಆ ರೀತಿ ಒಂದು ಸಾಕಷ್ಟೆಲ್ಲ ಕೆಲಸ ಕಾರ್ಯ ಎಲ್ಲ ಸಾಗ್ತಾ ಇದೆ. ಓಕೆ ಸರ್. ಜೊತೆಗೆ ತಮ್ಮ ಒಂದು ಗ್ರಾಮ ಪಂಚಾಯತಿಗೆ ಒಂದು ಟ್ಯಾಕ್ಸ್ ಎಲ್ಲ ಸುಮಾರು ಎಷ್ಟು ಪ್ರಮಾಣದ ಕಲೆಕ್ಷನ್ ಆಗ್ತಾ ಇದೆ ಸರ್? ನಮ್ಮ ಗ್ರಾಮ ಪಂಚಾಯತಿಗೆ ಸುಮಾರು ಎಷ್ಟು ಹಳ್ಳಿಗಳು ಬರ್ತದೆ? ಎಷ್ಟು ಒಂದು ಜನಸಂಖ್ಯೆಯನ್ನು ಒಳಗೊಂಡಿದಂತ ಒಂದು ಗ್ರಾಮ ಪಂಚಾಯತಿ ಸರ್? 3 ಹಳ್ಳಿ ಬರ್ತಾವ್ರಿ ಸರ್. ಜಂಬಳೂರು, ಚಿಕ್ಕನಂದಳ್ಳಿ, ಹಿರೇನಂದಳ್ಳಿ. ಓಕೆ. ಟ್ಯಾಕ್ಸ್ ಎಲ್ಲ ಯಾವ ತರ ಕಲೆಕ್ಷನ್ ಆಗ್ತದೆ ಸರ್? ಮತ್ತೆ ಆದಾಯ ಕ್ರೋಢೀಕರಣ ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲಿಂದ ಆಗ್ತದೆ? ಅದ್ರ ಸರಿ ಹಳ್ಳಿ ಲೆವೆಲ್ದಾಗ ಏನಾದ್ರಿ ಯಾರು ಇದನ್ ಮಾಡೋದಲ್ರಿ, ಟ್ಯಾಕ್ಸ್ ಕಟ್ಟೋದಲ್ರಿ. ಮನೆ ಮನೆಗೆ ದಿವಸ ಹೋದ್ರು ಕೊಡೋಲ್ರಿ. ಅವ್ರು ಅಡ್ಡಾಡ್ತಾರ್ರಿ. ಏನೋ ಸ್ವಲ್ಪ ಅವ್ರಿಗೆ ಏನೋ ಕೆಲಸ ಬಂದಿದ್ವು ಅಂತಂದ್ರೆ ಮಾತ್ರ ಅದ್ರಾಗ ಏನೈತಿ ಅಡ್ಡ ಬೀಳ್ರಿ ಕಟ್ಟು ಹೆಂಗ್ ಮಾಡುದು. ಹಂಗಾಗಿ ಅದು ಏನು ಮಾಡಾಕ ಇದಲ್ರಿ. ಟ್ಯಾಕ್ಸ್ ಜಮಾ ಆದ್ರೆ ಏನಾರು ಮಾಡ್ಬೋದ್ರಿ. ಬರೀ ನಮ್ಗೆ ಆದಷ್ಟು ಬರೀ ಈ ಗಟಾರಿ ಬಳಸೋದು, ಸ್ವಚ್ಛ ಇರೋದಷ್ಟೇ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋದವ್ರು. ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೆಲ್ಲ ಆಗ್ಬೇಕಾಗಿದೆ ಸರ್? ಬೇರೆ ಬೇರೆ ಕೆಲಸ ಕಾರ್ಯಗಳು ಇನ್ನೂ ಹೆಚ್ಚಿಂದ ಏನ್ ಆಗ್ಬೇಕಾಗಿದೆ? ಈಗ ಸ್ಮಶಾನಕ್ಕೆ ಹೋಗಕ್ಕೆ ನಮ್ಗೆ ಇದಲ್ರಿ, ಬೀದಿ ಲೈಟ್ ಬೇಕ್ರಿ, ಅದೊಂದು ಆಗಿಲ್ರಿ. ಮತ್ತೆ ಹೊಲಗಳಿಗೆ ಏನಾದ್ರಿ ರೈತರಿಗೆ ಹೋಗಾಕ ಬರಾಕ ಒಂದ್ ಸ್ವಲ್ಪ ಡಾಂಬರೀಕರಣ ಆದ್ರ ಎಲ್ಲರಿಗೂ ಒಳ್ಳೆಯದಾಗಿದೆ. ಓಕೆ. ತಮ್ಮ ಒಂದು ಅಧ್ಯಕ್ಷತೆ ಅವಧಿಯಲ್ಲಿ ಸುಮಾರು ಈಗ ಎಷ್ಟು ಮೊತ್ತದ ಕೆಲಸ ಕಾರ್ಯಗಳೆಲ್ಲ ಆಗಿದೆ ಸರ್? ಈಗ ವರ್ಷ ಏನಾದ್ರು ಒಂದು 50 ರಿಂದ 60 ಲಕ್ಷದ ಮಟ್ಟ ಕೆಲಸ ಕಾರ್ಯ. ಈಗ ಅಷ್ಟ ಆಗಿದ್ದ ಒಂದು ಕೆಲಸ ಕಾರ್ಯಗಳೆಲ್ಲ ತಮಗೆ ಅನಿಸ್ತಿದೆ ಸರ್ ಸಮರ್ಪಕವಾಗಿ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳಿ? ಮತ್ತೇನಾದ್ರೂ ಒಂದು ಊರ ಗ್ರಾಮಸ್ಥರಾಗ್ಲಿ ಮತ ಬಾಂಧವರಾಗ್ಲಿ ಅವ್ರೇನಾದ್ರೂ ಮತ್ತೆ ರಿಕ್ವೈರ್ಮೆಂಟ್ ಇದೆ ಅಂತ ತಮ್ಮಲ್ಲಿ ಕೇಳ್ತಾರ, ಇಂಥ ಕೆಲಸ ಆಗ್ಬೇಕು ಅಂತ ಹೇಳಿ? ಅವ್ರೇನಲ್ರಿ, ಊರ್ ಸ್ವಚ್ಛ ಇರೋದು ಅವ್ರಿಗೆ ಸೌಕರ್ಯ ಏನ್ ಬೇಕ್ರಿ? ಒಂದು ಲೈಟ್, ಒಂದ್ ಬೀದಿ ದೀಪ, ಒಂದು ನೀರು ಅದ್ ಬೇಕ್ರಿ. ಊರು ಸ್ವಚ್ಛ ಇರ್ಬೇಕು, ಅದನ್ನೇ ಬಿಡುದಲ್ರಿ ಅವರು. ಸ್ವಚ್ಛತೆ ಬಗ್ಗೆ ಮಾತಾಡೋದಿದ್ರೆ ಈಗ ಘನ ತ್ಯಾಜ್ಯ ವಿಲೇವಾರಿ ಘಟಕ, ಜೊತೆಗೆ ಹಸಿ ಕಸ ಒಣ ಕಸ ವಿಂಗಡಣೆ, ಜೊತೆಗೆ ಗಾಡಿಗಳ ವ್ಯವಸ್ಥೆ ಆಗ್ಬೇಕು ಸರ್. ಇಂಥದ್ದೆಲ್ಲ ವ್ಯವಸ್ಥೆ ಯಾವ ತರ ಇದೆ? ಐತಿ ಸರ್. ಗಾಡಿ ವ್ಯವಸ್ಥೆ ಐತ್ರಿ, ಅವ್ರಿಗೆ ಬಕೆಟ್ ಕೊಟ್ಟದ್ರಿ, ಎಲ್ಲ ಏನೈತಿ ಕಸ ತುಂಬ್ಕೊಂಡ್ ಬೇಕಾರೆ ಬೇರೆ ಕಡೆ ತ್ಯಾಜ್ಯ ಮಾಡಿದಾರೆ, ಅಲ್ಲಿ ಹೋದ್ ಹಾಕ್ತಾರ. ಜೊತೆಗೆ ಒಂದು ಊರಿಗೆ ಈಗ ಮಕ್ಕಳೆಲ್ಲ ಎಜುಕೇಶನ್ ಎಲ್ಲ ದೂರ ಊರಿಗೆ ಹೋಗ್ತಾರೆ ಎಲ್ಲ, ಬಸ್ಸಿನ ಸಂಪರ್ಕ ಎಲ್ಲ ಇದೆಯಾ ಸರ್? ಬಸ್ಸಿನ ಸಂಪರ್ಕ ಕಡಿಮೆ ಇದೆ. ಅದ್ರ ಬಗ್ಗೆ ಏನ್ ಸಂಬಂಧಪಟ್ಟ ಶಾಸಕರಿಗೆಲ್ಲ ಮನವಿ ಮಾಡ್ಕೊಂಡಿದ್ರು? ಈಗೇನು ಅದಾದ್ಮೇಲೆ ಏನಾದ್ರು ಬರ್ತಾ ಇದೆಯಾ ಬಸ್? ಬರ್ತಾರೆ. ಓಕೆ, ತುಂಬಾ ಸಂತೋಷ ಸರ್. ಕೊನೆಯದಾಗಿ ತಮ್ಮ ಒಂದು ಊರಿನ ಜನತೆ ತಮಗೆ ಇಷ್ಟು ವರ್ಷ ಹರಿಸಿ ಒಂದು ಹಾರೈಸಿದ್ದಾರೆ, ಬೆಳೆಸಿದ್ದಾರೆ,
ಆ ಎಲ್ಲ ಮತ ಬಾಂಧವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಕೊನೆಯದಾಗಿ? ಅವರಿಗೆ ಎಲ್ಲ ಮತ ಬಂದವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಹೇಳ್ತಾರೆ. ಯಾವ ಪ್ರಕಾರ ಹೇಳ್ತೀರಿ ಸರ್? ಇಷ್ಟು ವರ್ಷ ತಮ್ಮನ್ನೀಗ ಪ್ರತಿ ಹಂತದಲ್ಲೂ ಕೂಡ ಸಹಕಾರ ರಂಗದಲ್ಲಿ ಬೆಳೆಸಿದ್ದಾರೆ, ಸ್ಕೂಲಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಈ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ 5 ವರ್ಷ ಕಂಟಿನ್ಯೂ ಮಾಡ್ತಿದ್ದೀರಿ. ಅವ್ರಿಗೆ ಅನಿಸ್ತದೆ ಸರ್? ಅವ್ರು ಇಟ್ಟಿದ್ದು ನಮಗೆ ಸದಾ ಕಾಲ ಅವ್ರು ನಮ್ಮ ಮ್ಯಾಲ ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ತಾವು ನೋಡಿದ್ಲ ವೀಕ್ಷಕರೇ, ಹಿರೇನಂದಿಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಗುರುಸಿದ್ದಪ್ಪ ದಾಸನಕೊಪ್ಪ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.